ಈ ಬೋಧಿ ವೃಕ್ಷದ ಕೆಳಗೆ. ಇದ್ಯಾವ ಬ್ಯಾಗು? ಇವನೇನು ಹೇಳ್ತಾ ಇದ್ದಾನೆ ಕಾತ್ಯಾಯಿನಿ? ಏ ತೇಜು, ಏನು ಇದು? ಈ ಬ್ಯಾಗು ನಿಮಗೆ ನೆನಪಿಲ್ವಾಪ್ಪ? ಇಲ್ಲ, ಏನು ನೆನಪಾಗ್ತಾ ಇಲ್ಲ. ಒಂದ್ಸಲ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿಯಪ್ಪ. ನಾನು ಕಿಡ್ನ್ಯಾಪ್ ಆದಾಗ ಆ ಕಿಡ್ನ್ಯಾಪರ್ಸ್ಗೆ ನೀವು ಇದೇ ಬ್ಯಾಗ್ ಕೊಟ್ಟಿದ್ದು. ಇದರಲ್ಲಿ ಅವ್ರು ಡಿಮಾಂಡ್ ಮಾಡಿರೋ 2 ಕೋಟಿ ರೂಪಾಯಿ ಇದೆ. ಇದನ್ನು ಕೊಟ್ಟು ಅವನು ಬಿಡಿಸ್ಕೊಂಬ. ಓ, ಆ ಬ್ಯಾಗ ಇದು? ಎಸ್ಸಪ್ಪ, ಅದೇ ಬ್ಯಾಗೆ. ಈಗ ನೆನಪಾಯ್ತಲ್ಲ. ಓ ಶಿಟ್, ಈಗ ಗೊತ್ತಾಗ್ತಿದೆ ಆ ಬ್ಲಡಿ ಇಡಿಯಟ್ ನಾಗನ್ ಫೋನು ಯಾಕೆ ಸ್ವಿಚ್ ಆಫ್ ಬರ್ತಿದೆ ಅಂತ. ಈಗಿನ್ನೇನು ನಡೆಯುತ್ತೋ? ನನ್ನ ಎಲ್ಲ ನಾಟಕ ಓಪನ್ ಆಗಿಬಿಡುತ್ತಾ? ಈಗಷ್ಟೇ ಫೈನಲ್ ಸ್ಕ್ರೀನ್ ಎಳೆಯೋನು ನಾನೇ ಅಂದ್ಕೊಂಡಿದ್ದೆ. ಆದರೆ ಈ ತೇಜು ಆಡ್ತಿರೋದು ನೋಡ್ತಿದ್ರೆ ಇವನೇ ನನ್ನ ನಾಟಕಕ್ಕೆ ಸ್ಕ್ರೀನ್ ಎಳೆಯೋ ಥರ ಕಾಣಿಸ್ತಿದೆಯಲ್ಲ. ಹೇಗಿದನ್ನು ಮ್ಯಾನೇಜ್ ಮಾಡೋದು? ನೋಡೋಣ ಅವನೇನು ಹೇಳ್ತಾನೆ ಅಂತ. ಆ ಕಿಡ್ನ್ಯಾಪರ್ಸ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಅವರಿಂದಾನೆ ಎಲ್ಲ ದುಡ್ಡನ್ನು ಕಕ್ಸಿದ್ದಾರೆ. ದುಡ್ಡ? ಏನ್ ಹೇಳ್ತಿದ್ದೀರಾ ನೀವು? ಯಾವ ದುಡ್ಡು? ನನಗೆ ಅರ್ಥ ಆಗ್ತಿಲ್ಲ. ಅದೇ ನಾನು ಕಿಡ್ನ್ಯಾಪ್ ಆದಾಗ ನನ್ನ ರಿಲೀಸ್ ಮಾಡ್ಸಕ್ಕೆ ಅಂತ ಅಪ್ಪ ಕೊಟ್ಟಿದ್ರಲ್ಲ, ಅದೇ ದುಡ್ಡು. ತೇಜು, ದುಡ್ಡಿನ ಬಗ್ಗೆ ಮಾತಾಡಬೇಡ. ದುಡ್ಡು ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು ಕಣೋ. ಆದರೆ ನಿನಗೇನು ಆಗಿಲ್ಲ ನೋಡು, ಅದು ಇಂಪಾರ್ಟೆಂಟ್. ಕರೆಕ್ಟ್ ಕಾತ್ಯಾಯಿನಿ, ನೀನು ಹೇಳ್ತಿರೋದು ಕರೆಕ್ಟ್. ಆವತ್ತು ಇವನು ಕಿಡ್ನ್ಯಾಪ್ ಆದಾಗ ನಮಗೆ ಇವನು ಮುಖ್ಯ ಆಗಿದ್ದ, ದುಡ್ಡಲ್ಲ. ಇವನು ಸೇಫ್ ಆಗಿ ಬಂದರೆ ಸಾಕು ಅಂದ್ಕೊಂಡು ಈ ದುಡ್ಡು ಕೊಟ್ಟಿದ್ದೆ. ಪಾಪ ಪ್ರಭು ತುಂಬ ರಿಸ್ಕ್ ತಗೊಂಡು ಆ ಕಿಡ್ನ್ಯಾಪರ್ಸ್ ಹತ್ರ ಹೋಗಿ ಇವನು ಬಿಡಿಸ್ಕೊಂಬಂದಿದ್ದು. ಹೌದಪ್ಪ, ಹೌದು. ಪ್ರಭು ಈ ವಿಷಯದಲ್ಲಿ ತುಂಬಾ ರಿಸ್ಕ್ ತಗೊಂಡಿದ್ದಾನೆ. ನಾವೆಲ್ಲರೂ ಸೇರಿ ಅವನನ್ನ ಅಪ್ರಿಷಿಯೇಟ್ ಮಾಡಬೇಕು. ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿ. ಅಂದ ಹಾಗೆ ಉಳಿದಿದ್ದ ದುಡ್ಡನ್ನು ಆದಷ್ಟು ಬೇಗ ಹೊರಗೆ ತರ್ತೀನಿ. ಡೋಂಟ್ ವರಿ. ಈ ದುಡ್ಡು ನಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು. ಇದು ನಮ್ಮ ಫ್ಯಾಮಿಲಿಲೇ ಉಳಿಬೇಕು. ಯಾವುದೋ ನಾಯಿ ನರಿಗಳಿಗೆಲ್ಲ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ವೆರಿ ಗುಡ್ ತೇಜು. ಈಗ ನಿನ್ನ ಬಗ್ಗೆ ಖುಷಿ ಅಷ್ಟೇ ಅಲ್ಲ, ಹೆಮ್ಮೆನೂ ಆಗ್ತಾ ಇದೆ. ನಿಜವಾದ ಖೈದಿಗಳನ್ನ ಹಿಡಿದು ಕಂಬಿ ಎಣ್ಸೋ ಹಾಗೆ ಮಾಡಿದ್ಯಲ್ಲ, ಅದಕ್ಕಿನ್ನ ಸಂತೋಷ ಆಗ್ತಾ ಇದೆ. ಎಲ್ರನ್ನೂ ಅಲ್ಲ ಅಕ್ಕ, ಕೆಲವ್ರನ್ನ ಮಾತ್ರ ಒಳಗಾಕಿದ್ದಾರೆ. ಇದ್ರ ಹಿಂದೆ ಒಬ್ಬ ಮೇನ್ ವ್ಯಕ್ತಿ ಇದ್ದಾನೆ, ಇಡೀ ಪಿತೂರಿಗೆ ಸೂತ್ರಧಾರ.
ಅವನನ್ನು ಹಿಡಿದು ಒಳಗೆ ಹಾಕಿ ಕಂಬಿ ಎಣ್ಸಂಗ್ ಮಾಡ್ತೀನಿ ನಾನು. ಇನ್ನೂ ಇದ್ದಾರ? ಯಾರವರು? ಹಿಡಿದ ಮೇಲೆ ನಿಂಗೆ ಗೊತ್ತಾಗತ್ತಲ್ಲ ಅಕ್ಕ. ಪ್ರಭಾ, ನಿನ್ ಫ್ರೆಂಡ್ ಇನ್ಸ್ಪೆಕ್ಟರ್ ಇದ್ದಾರಲ್ವಾ, ಅವ್ರಿಗೆ ಹೇಳಿ ನೀನ್ ಯಾಕೆ ಆ ರಾಸ್ಕಲ್ಸ್ನ ಅರೆಸ್ಟ್ ಮಾಡಿಸ್ಬಾರ್ದು? ಆ ಹೌದು ಹೌದು. ಪ್ರಭಾ ಪ್ರಭಾ, ಹಾಂ ಅವರು ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಬಂದಿದ್ದಾರೆ. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಇಮಿಡಿಯೇಟ್ಲಿ ಕಾಲ್ ಮಾಡು ಇನ್ಸ್ಪೆಕ್ಟರ್ಗೆ. ನಾಳೆ ಫೋನ್ ಮಾಡ್ತೀನಿ ಕತಿ. ಇರ್ಲಿ ಬಿಡಕ್ಕ, ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನನ್ನಿಂದ ಬೇಕಾಗಿರೋ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ. ಹಾಗೆ ಮಾಡು ತೇಜು. ಪೊಲೀಸ್ನವರು ಅವನನ್ನು ಹಿಡಿದು ಒದ್ದು ಒಳಗೆ ಹಾಕಲಿ. ಅಪ್ಪ, ನಾವು ಪೂಜೆ ಮಾಡಿಸ್ದಾಗಿಂದ ನಮ್ಮ ಮನೇಲಿ ಎಷ್ಟು ಒಳ್ಳೇದಾಗಿದೆ ಅಲ್ವಾ? ಏನೋ ಒಂಥರ ಪಾಸಿಟಿವ್ ವೈಬ್ಸ್. ದೇವ್ರೆ, ನಮ್ಮ ಮನೇಲಿ ಯಾವತ್ತೂ ಇದೇ ರೀತಿ ಶಾಂತಿ, ನೆಮ್ಮದಿ, ಸುಖ ಇರ್ಲಪ್ಪ. ಅಲ್ಲ ಅಮ್ಮ, ಇಲ್ಲಿವರೆಗೂ ಬರೋದು ಬೇಕಿತ್ತಾ? ಮತ್ತೆ ಶುರು ಮಾಡಿದೆ ನೀನು. ನಾನು ಮನೆಯಿಂದ ಹೊರಡೋಕ್ ಮುಂಚೆ ಏನ್ ಹೇಳಿದ್ದೆ ನಿನಗೆ? ಇಲ್ಲಿ ರಾದ್ದಾಂತ ಮಾಡ್ಬೇಡ, ಗುರುಗಳು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಹೋಗೋಣ ಬಾ. ಅಲ್ಲ ಅಮ್ಮ, ನಂಗೆ ಮನೇಲಿ ಇನ್ನೂ ತುಂಬಾ ಕೆಲಸ ಇತ್ತು. ಇದು ನಿನ್ ಜೀವನಕ್ಕೆ ಸಂಬಂಧಪಟ್ಟಿರೋದು ಕಾವೇರಿ. ನಿನ್ ಕೆಲ್ಸಕ್ಕಿಂತ ತುಂಬಾ ಮುಖ್ಯ. ಅರ್ಥ ಮಾಡ್ಕೋ ಇದನ್ನ. ಯಾವಾಗ್ಲೂ ಗುರುಗಳು ನಮ್ಮನ್ನ ಆಶ್ರಮಕ್ಕೆ ಕರ್ಸ್ಕೊತಾ ಇದ್ರು. ನಿನ್ನ ಅದೃಷ್ಟ ನೋಡು, ಮನೆಗೆ ಕರ್ಸ್ಕೊಂಡಿದ್ದಾರೆ. ಬಾ, ಏನ್ ಹೇಳ್ತಾರೆ ಅಂತ ಕೇಳೋಣ ಬಾ. ಗುರುಗಳಿದಾರಾ? ನಮಸ್ತೆ. ಪೂಜೆ ಮಾಡ್ತಿದ್ದಾರೆ. ಬನ್ನಿ ಬನ್ನಿ.